ರೋಡ್ನಲ್ಲಿ ಅನಾಹುತ ಆಗೋದೆಲ್ಲ ಬೇಡ. ದಯವಿಟ್ಟು ಕೈ ಮುಗಿತೀನಿ. ನೀವು ಊಟ ಮಾಡೋರು ನೀವು ಬಂದ್ರೆ ಕೂಡ ವೆಹಿಕಲ್ನ ಬಂದ್ಬಿಟ್ಟು ಮೇನ್ ರೋಡ್ನಲ್ಲಿ ನಿಲ್ಲಿಸ್ಬೇಡ್ರಿ. ಈ ಕಡೆ ಸೈಡ್ ರೋಡ್ ಇದೆ, ಇಲ್ಲಿಂದ ಉದ್ದಕ್ಕೂ ನೀವು ನಿಲ್ಲಿಸ್ಬಿಟ್ಟು ಯಾರಿಗೂ ತೊಂದರೆ ಆಗಿ ಒಂದು ಸೈಡ್ನಲ್ಲಿ ಗಾಡಿಗಳನ್ನ ವ್ಯವಸ್ಥೆ ಆಗಿ ಬಿಡ್ರಿ. ನನ್ನ ದಿವಸ ನಮ್ಮ KGF ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು. ನಮ್ಮ ಶಾಸಕರು ಶ್ರೀಮತಿ ರೂಪಾ ಸಸಿದೇಯರ್ ಅವರು ಅಸ್ತ್ರದಿಂದ ಇಂದಿರಾ ಕ್ಯಾಂಟೀನ್ನ KGF ಸಿವಿಲ್ ಹಾಸ್ಪಿಟಲ್ ಮಧ್ಯದಲ್ಲಿ ನನ್ನ ಉದ್ಘಾಟನೆ ಮಾಡಿದರು. ಇದು ಒಳ್ಳೆ ಬೆಳವಣಿಗೆ. ನಮ್ಮ ಬಡವರ ಬಂಧು ಇಂದಿರಾ ಕ್ಯಾಂಟೀನ್ ಬಡವರಿಗೋಸ್ಕರ ಮಾನ್ಯ ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ಸರ್ಕಾರ ಇವತ್ತು ಒಳ್ಳೆ ಕೊಡುಗೆಯನ್ನು KGF ಕೊಟ್ಟಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರಾದ ಶ್ರೀಮತಿ ರೂಪಾ ಸಸಿದೇಯರ್ ಅವರು ತುಂಬ ಕಷ್ಟ ಬಿದ್ದು, ಇನ್ನೊಂದು ತುಂಬ ಒಳ್ಳೇದು ಹೇಳಬೇಕಾದ್ರೆ ಅದು ಈ ಕ್ಯಾಂಟೀನ್ ಇರೋ ಜಾಗ ಬಂದ್ಬಿಟ್ಟು ಅತಿ ಸುಂದರವಾಗಿ ಎಲ್ಲರಿಗೂ ನಮ್ಮ ಬಡವರು ಹಾಸ್ಪಿಟಲು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಬಡವರ ಹಾಸ್ಪಿಟಲು, ಈ ಕಡೆ ಹೆರಿಗೆ ಹಾಸ್ಪಿಟ್ಲ್ ಇದೆ, ಈ ಕಡೆ ಜನರಲ್ ಹಾಸ್ಪಿಟ್ಲ್ ಇದೆ. ಆ ಮಧ್ಯದಲ್ಲಿ ಬಂದು ಇದು ಯಾರಿಗೂ ಏನು ಟ್ರಾಫಿಕ್ ತೊಂದರೆ ಬೇರೆ ತೊಂದರೆ ಇಲ್ಲ ಅಂದ್ರೆ ಅತಿ ಸುಂದರವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದನ್ನೆಲ್ಲ ಬಂದ್ಬಿಟ್ಟು ಅವರ ಹಸ್ತದಿಂದ ನನ್ನ ಓಪನ್ ಮಾಡಿ ನನ್ನ ಎಲ್ಲರಿಗೂ ಫ್ರೀ ಊಟ ಕೊಟ್ಟರು. ನಮ್ಗೆ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕಿದ್ದಾರೆ. ಮ್ಯಾನೇಜ್ಮೆಂಟು ಒಳ್ಳೆ ಊಟ ನೆನ್ನನ್ನು ಟೇಸ್ಟ್ ಮಾಡಿದ್ವಿ. ಇವತ್ತು ಬಂದ್ಬಿಟ್ಟು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಊಟ ಚೆನ್ನಾಗಿದೆ ಹಂಗಂತ. ಬಟ್ ಅವ್ರಿಗೇನೆಂದ್ರೆ ಒಂದು ದಿವಸಕ್ಕೆ ಒಂದು ಲಿಮಿಟ್ ಬಂದ್ಬಿಟ್ಟು 1500 ಅಂತ ಅವ್ರದ್ದು ಒಂದು ಲಿಮಿಟ್ ಇದೆ. ಆದರೆ ಇವತ್ತು ಬೆಳಗಿನ ಟಿಫನ್ನು ಆಹಾರ ಕೊಟ್ಟಿರೋದು ಬಂದ್ಬಿಟ್ಟು ಸುಮಾರು 596 ಕೊಟ್ಟಿದ್ದಾರೆ. ಹಂಗಿದ್ರೆ 500 ಬೆಳಗ್ಗೆ, ಮಧ್ಯಾಹ್ನ ಊಟ ಬಂದ್ಬಿಟ್ಟು 500, ರಾತ್ರಿ ಡಿನ್ನರ್ ಬಂದ್ಬಿಟ್ಟು 500 ಅಂದ್ರೆ ಒಂದು ನಿರ್ಣಯ ಮಾಡಿರ್ತಾರೆ ಅವ್ರಿಗೆ. ಆದರೆ ಅವರು ಇವತ್ತು ಮಧ್ಯಾಹ್ನ 500ಕ್ಕಿಂತ ಹೆಚ್ಚು 814 ಜನಗಳು ಟೋಕನ್ ಇಶ್ಯೂ ಆಗಿ ಜನಗಳು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಇವತ್ತು ಒಂದು 106 ಜನಕ್ಕೆ ಬಂದ್ಬಿಟ್ಟು ಊಟ ಡಿನ್ನರ್ ಅನ್ನ ಇವತ್ತು ಕೊಟ್ಟಿದ್ದಾರೆ. ಇದು ಲೆಕ್ಕ ಮಾಡಿದ್ರೆ 1500 ಮೇಲೆ ಹೋಗ್ಬಿಡ್ತು. ಬಟ್ ಅವ್ರ ಲಿಮಿಟ್ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಫಸ್ಟ್ ದಿನ, ನಾಳೆ ಎಷ್ಟು ಹೋಗುತ್ತೆ, ನಾಡಿದ್ದು ಎಷ್ಟು ಹೋಗುತ್ತೆ, ಅದೆಲ್ಲ ಬಂದ್ಬಿಟ್ಟು ಒಂದು 5-6 ದಿವಸಕ್ಕೆ ಅವರೇಜ್ ತಗೊಂಡು ನಮ್ಮ ಮಾನ್ಯ ಶಾಸಕರು MLA ಮೇಡಮ್ ಹತ್ರ ಹೇಳಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಒಂದು 500-1000 ಹೆಚ್ಚಿಗೆ ಬಡ ಜನ ಜಾಸ್ತಿ ಇದ್ದಾರೆ ಈ ಊರಿನಲ್ಲಿ ಹಂಗ ನಿಲ್ಬಿಟ್ಟು ಅವ್ರಿಗೆ ಹೊಟ್ಟೆ ತುಂಬ ಒಬ್ರು ಕೊಟ್ಟು ಒಬ್ರು ವಾಪಸ್ ಹೋಗ್ಬಾರ್ದಂತ ರೀತಿಯಲ್ಲಿ ನಮ್ಮ ಮೇಡಮು ಕರ್ತವ್ಯನ ನಿರ್ವಹಿಸ್ತಾರೆ. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೇ ಮಾಡ್ತಾರೆ. ಅದು ಎಷ್ಟು ಶಾರ್ಟೇಜ್ ಆಗುತ್ತೆ ಅದನ್ನ ಸರಿ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಯಾರು ನೆನಪು ಮಾಡಿಲ್ಲ. ಫಸ್ಟ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ KGF ಬರುತ್ತೆ ಹಂಗಂತ ನಾವು ಎದುರು ನೋಡ್ತೇವೆ ವಿನಾಗ ಇಷ್ಟು ಸುಂದರವಾಗಿ ಕ್ಯಾಂಟೀನ್ ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇವರು ಸರ್ವೆ ಮಾಡ್ತಾರೆ. ಜನಗಳು ಅಷ್ಟು ಚೆನ್ನಾಗಿ ಉಪಯೋಗ 2 ದಿವಸನಲ್ಲಿ ಗೊತ್ತಾಗುತ್ತೆ ಅವ್ರು ಯೂಸ್ ಮಾಡ್ತಾರೆ. ಅಂದ್ರೆ ಫಿಲ್ಟರ್ ವಾಟರ್ ಇದೆ, ಅಲ್ಲೆಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ ಇದೆ. ಇದು ಔಟ್ ಸೈಡ್ ಎಲ್ಲ ಕೂತ್ಕೊಂಡು ಮನೆಯಲ್ಲಿ ಹೆಂಗೋ ಕೂತ್ಕೊಂಡು ಊಟ ಮಾಡ್ಬೇಕು ಆ ರೀತಿಯಲ್ಲಿ ಮಾಡೋ ವ್ಯವಸ್ಥೆ ಎಲ್ಲ ನಮ್ಗೆ ಇದೆ. ಇನ್ನೊಂದು ಈ ಮೈನ್ ರೋಡ್ನಲ್ಲಿ ಬಂದ್ಬಿಟ್ಟು ವೆಹಿಕಲ್ ನಿಲ್ಸೋರು ದಯವಿಟ್ಟು ಮೈನ್ ರೋಡ್ನಲ್ಲಿ ನಿಲ್ಲಿಸಬೇಡಿ. ಈ ಕಡೆ ಸೈಡ್ ರೋಡ್ ಇಲ್ಲಿಂದ ಲಾಸ್ಟ್ ವರೆಗೂ ಕಾಂಪೌಂಡ್ ಹಾಸ್ಪಿಟಲ್ ವರೆಗೆ ಇದೆ. ನಿಮಗೆ ಅಲ್ಲಿ ಬಂದ್ಬಿಟ್ಟು ನೀವು ವೆಹಿಕಲ್ ಪಾರ್ಕ್ ಮಾಡ್ರಿ, ಅಲ್ಲಿಗೆ ವ್ಯವಸ್ಥೆ ಇದೆ. ಇಲ್ಲಿ ಸಾರ್ವಜನಿಕ ತೊಂದರೆ, ನಿಮಗೂ ತೊಂದರೆ, ಮೈನ್ ರೋಡ್ನಲ್ಲಿ ಅನಾಹುತ ಆಗೋದೆಲ್ಲ ಬೇಡ. ದಯವಿಟ್ಟು ಕೈ ಮುಗಿತೀನಿ. ನೀವು ಊಟ ಮಾಡೋರು ನೀವು ಬಂದ್ರೆ ಕೂಡ ವೆಹಿಕಲ್ನ ಬಂದ್ಬಿಟ್ಟು ಮೈನ್ ರೋಡ್ನಲ್ಲಿ ನಿಲ್ಲಿಸ್ಬೇಡ್ರಿ. ಈ ಕಡೆ ಸೈಡ್ ರೋಡ್ ಇದೆ, ಇಲ್ಲಿಂದ ಉದ್ದಕ್ಕೂ ನೀವು ನಿಲ್ಲಿಸ್ಬಿಟ್ಟು ಯಾರಿಗೂ ತೊಂದರೆ ಆಗಿ ಒಂದು ಸೈಡ್ನಲ್ಲಿ ಗಾಡಿಗಳನ್ನ ವ್ಯವಸ್ಥೆ ಆಗಿ ಬಿಡ್ರಿ, ಊಟ ಮಾಡ್ರಿ, ಹೋಗ್ರಿ. ಆಮೇಲೆ ಇದು ಕರ್ನಾಟಕದಲ್ಲಿ ಎಲ್ಲಿನೂ ಇಲ್ಲದಂಗೆ ಒಂದು ವ್ಯವಸ್ಥೆ ಬಂದು ಈ ಕ್ಯಾಂಟೀನ್ ನಲ್ಲಿ ಮಾಡಿದ್ದಾರೆ. ಇವಾಗ ಫೋನ್ ಪೇ, ಗೂಗಲ್ ಪೇ, ಇವಾಗ ಚಿಲ್ಲರೆ ಇರಲ್ಲ, ಇದು ದುಡ್ಡು ಜೋಬ್ನಲ್ಲಿ ಇರಲ್ಲ, ATMಗೆ ಹೋಗ್ಬೇಕು, ತಗೊಂಡ್ ಬರ್ಬೇಕು.
ಈ 5 ರೂಪಾಯಿ ಚಿಲ್ಲರೆ 10 ರೂಪಾಯಿ ಚಿಲ್ಲರೆ ಸಿಕ್ಕೋದು ತುಂಬಾ ಕಷ್ಟ. 100 ರೂಪಾಯಿ 200 ರೂಪಾಯಿ ಸಿಕ್ಬಿಡುತ್ತೆ. ಆದ್ರೆ ನಮ್ಮ ಇವರು ಕಾಂಟ್ರಾಕ್ಟರು ಮ್ಯಾನೇಜರ್ ಬಂದು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಸ್ಪೆಷಲ್ ಆಗಿ ಗೂಗಲ್ ಪೇ ಅಂಡ್ ಫೋನ್ ಪೇ ಅದನ್ನು ಮಾಡಿದ್ದಾರೆ ಅಂದ್ರೆ ಇನ್ನ ಜನರಿಗೆ ಅನುಕೂಲ ಆಗುತ್ತೆ. ಚಿಲ್ಲರೆ ಎಲ್ಲ ಆಮೇಲೆ ಬಾಪ ಚಿಲ್ಲರೆ ತಗೊಂಡ್ ಬಾಪ ಹಂಗಂತ ಹೇಳ್ತಾರಿಲ್ವಾ, ಅವ್ರಿಗೆಲ್ಲ ಬಂದ್ಬಿಟ್ಟು ಇದು ತುಂಬಾ ಅನುಕೂಲ ಆಗುತ್ತೆ. ಇದು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ನಮ್ಮ KGF ನಲ್ಲಿ ಇದು ಹೊಸದಾಗಿ ಇವ್ರು ಮಾಡಿದ್ದಾರೆ. ಇವ್ರಿಗೆ ಧನ್ಯವಾದ ಹೇಳ್ಬೇಕು. ದಯವಿಟ್ಟು ಈ ಜನಗಳು ಇದನ್ನ ಬಂದ್ಬಿಟ್ಟು ಎಷ್ಟು ಉಪಯೋಗ ಚೆನ್ನಾಗಿ ಮಾಡ್ಕೊಳ್ತಿರೋ, ಎಷ್ಟು ನೀಟಾಗಿ ಮಾಡ್ಕೊಳ್ತಿರೋ, ನಿಮ್ ಮನೆ ಅಂತ ತಿಳ್ಕೊಳ್ಳಿ. ನಿಮ್ ಮನೆಯಲ್ಲಿ ಹೆಂಗ್ ಊಟ ಮಾಡ್ತೀರಾ, ನಿಮ್ ಮನೆಯಲ್ಲಿ ಪ್ಲೇಟ್ ಹೆಂಗ ತಗೊಂಡೋಗಿ ತಿನ್ಬಿಟ್ಟು ಇಟ್ಟು ಆಚೆ ಇಡ್ತೀರಾ, ನಿನ್ ಮನೆಯಲ್ಲಿ ನೀರ್ ಹೆಂಗೆ ಹಿಡಿದು ವೇಸ್ಟ್ ಮಾಡದಂಗೆ ಗಲೀಜ್ ಮಾಡದಂಗೆ ಅದು ಶುದ್ಧವಾಗಿ ನಮ್ಮ ಮನೆ ಅಂತ ನಿಮ್ ಮನೆನೇ ಅಂತ ತಿಳ್ಕೊಳ್ಳಿ. ಮನೆ ಇದು ಇಂದ್ರಮ್ಮ ಅವ್ರ ಹೆಸರಿನಲ್ಲಿ ಅವ್ರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಅಂತವ್ರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಹೇಳಿದ್ರೆ ಇದು ಮನೆ ಇಂದಿರಮ್ಮ ಮನೆ ಊಟ ಹಂಗಂತ ತಿಳ್ಕೊಂಡು ನಮ್ಮ ಶಾಸಕರು ರೂಪಾ ಶಶಿಧರ್ ಮೇಡಮ್ ಇದನ್ನ ತುಂಬಾ ಕಷ್ಟಪಟ್ಟು ತಗೊಂಡ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಜನಗಳು ಬಂದ್ಬಿಟ್ಟು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದ್ ಏನು ಎಕ್ಸ್ಟ್ರಾ ಆಗುತ್ತೆ ಅವತ್ತೇ ಹೇಳಿದ್ದಾರೆ ಮೇಡಮ್ ಅವರು, ಅದನ್ನ ಬಿಡಲ್ಲ. ಖಂಡಿತಾಗಿ ಅದು ಎಕ್ಸ್ಟ್ರಾ ಏನಿದೆಯೋ ಇವ್ರಿಗೆ ಅನುಕೂಲ ಏನ್ ಮಾಡ್ಕೊಡ್ಬೇಕು, ಏನ್ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡೇ ಮಾಡ್ತಾರೆ ಅಂತ ನಿಮ್ಗೆಲ್ಲ ನಿಮ್ಗೆ ಇದ್ರ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬಂದು ಸೈಲೆಂಟ್ ಆಗಿ ಕ್ಯೂನಲ್ಲಿ ಬಂದು ನಿಮ್ಗೆ ಎಷ್ಟು ನೀವು ಸರ್ಕಾರ ಕೊಟ್ಟಿದ್ದೀರೋ ಎಲ್ಲ ಸರ್ವರು ನಿಮ್ಗೆಲ್ಲ ಬಂದ್ಬಿಟ್ಟು ಧನ್ಯವಾದ ಹೇಳ್ತೀನಿ. ಇದೇ ರೀತಿಯಲ್ಲಿ ಆ ಕ್ಯಾಂಟೀನ್ ಅವ್ರಿಗೆ, ಇಲ್ಲಿ ಕೆಲಸ ಮಾಡೋರಿಗೆ, ಆ ಮ್ಯಾನೇಜರ್ ಅವ್ರಿಗೆ ನಿರ್ವಹಣೆ ಮಾಡ್ತಾರೆ ನೋಡಿ, ಅವ್ರಿಗೆ ಯಾವುದೇ ತೊಂದರೆ ಕೊಟ್ಟಂಗೆ ನಿಮ್ ಮನೆ ತರ ಯೂಸ್ ಮಾಡಿ ಹಂಗಂತ ಹೇಳ್ತೀನಿ. ನಿಮ್ ಮನೆ ಆದ್ಮೇಲೆ ನಿಮ್ದೆ, ಇದು ಸರ್ಕಾರದ್ದು ನಿಮ್ಮದು. ಅದಕ್ಕೋಸ್ಕರ ಚಿಲ್ಲರೆ ಇಲ್ಲ ಅವರು, ಜಾಬ್ನಲ್ಲಿ ದುಡ್ಡಿಲ್ಲ ಅವರು, ಫೋನ್ ಇದ್ರೆ ಫೋನ್ ಪೇ ಮಾಡಿ ನಿಮ್ಗೆ ಅನುಕೂಲ ಆಗುತ್ತಂತ ಇದ್ರ ಮೂಲ ನಿಮ್ಗೆಲ್ಲ ಇವ್ರಿಗೆ ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು 500, ಮಧ್ಯಾಹ್ನ 500, ಸಾಯಂಕಾಲ ಡಿನ್ನರ್ 500 ಹಂಗಂತ ಅವ್ರಿಗೆ ನಿಗದಿ ಮಾಡಿರ್ತಾರೆ. ಬಟ್ ಒಂದ್ ದಿವಸಕ್ಕೆ ಬಂದ್ಬಿಟ್ಟು 1500 ಲಿಮಿಟ್ ಅವ್ರಿಗೆ. ಅವ್ರ ಸಾಮರ್ಥ್ಯ ಶಕ್ತಿ ಅವ್ರಿಗೆ ಬರೋದಷ್ಟೇ. ಅದಕ್ಕೆ ಮೇಲೆ ಹೆಚ್ಚಿಗೆ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಆದ್ರೆ ನಮ್ಮ ಶಾಸಕರು ನಮ್ಮ ಜನ ಜಾಸ್ತಿ ಇದ್ದಾರೆ, ಅದಕ್ಕೆ ಇದು ನಂಬರ್ ಜಾಸ್ತಿ ಕೊಡಿ ಹಂಗಂತ ಇವ್ರು ಕೇಳಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಹೇಳಿದ್ದಾರೆ. ಇದು ಏನ್ ಡಿಮಾಂಡ್ ಇರುತ್ತೆ ಆ ಡಿಮಾಂಡ್ ನಾನು ಪೂರ್ತಿ ಮಾಡ್ತೀನಿ ಅಂತ MLA ಮೇಡಮ್ ಹೇಳಿದ್ದಾರೆ. ಅದ್ರ ಪ್ರಕಾರ ಬಂದ್ಬಿಟ್ಟು ಒಂದು 3-4 ಡೇಸ್ ನಲ್ಲಿ ಅವರೇಜ್ ತಗೊಳ್ಳೋಣ. ಒಂದ್ ದಿವಸ ಜಾಸ್ತಿ ಆಗುತ್ತೆ, ಒಂದ್ ದಿವಸ ಕಡಿಮೆ ಆಗುತ್ತೆ. ಅದನ್ನ ನಾವು ಇಮಿಡಿಯೇಟ್ ಆಗಿ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಎಷ್ಟು ಹೋಗಿದೆ ಅಂತ ಒಂದು 3 ಸರ್ವೆ ಮಾಡ್ಬಿಟ್ಟು ಅದು ಆವರೇಜ್ ಮಾಡಿ ಅಷ್ಟು ತಕ್ಕಂಗೆ ನಮ್ಮ ಮೇಡಮ್ ಹತ್ರ ಎಕ್ಸ್ಟ್ರಾ ಮಾಡ್ಕೊಂಡು ಬರೋಷ್ಟಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. எல்லோருக்கும் வணக்கம். நேற்று வெள்ளிக்கிழமை மேடம் ரூபகலா சசிதர் மேடம் அவங்க கையால் ஓப்பன் பண்ண நம்மளோட இந்திரா கேன்டீன் இன்னைக்கு ரொம்ப அருமையாக, ரொம்ப குதூகலமாக, சந்தோஷமாக எல்லாரும் வந்து பப்ளிக் எல்லாம் இன்னைக்கெல்லாம் யூஸ் பண்ணாங்க. அதுக்காக வந்தவங்களுக்கு வந்த ஜனம் திருப்தியாக நல்ல அருமையான டேஸ்ட்டோடு சாப்பிட்டோம் அப்படின்னு சொல்லி சந்தோஷமாக சொன்னதை காலையிலேருந்து நாங்களும் நின்று கேட்டோம். எனக்கு ரொம்ப சந்தோஷமாக இருந்தது. இதே போல் இது கண்டினியூவாக நடக்கும்ன்றது நம்பிக்கையும் எனக்கு இருக்குது. எதுக்காகனாக்கா ஒரு கான்ட்ராக்டர் அஷூரன்ஸ் கொடுத்துருக்குறது இதே போல் இருக்குன்னு சொல்லிட்டு, அதுவும் இல்லாமல் மேடம் எங்களுக்கெல்லாம் வேலை கொடுத்துருக்காங்க. எந்த கவுன்சிலர்ஸ் எல்லாம் ஃப்ரீயாக இருக்கிறீங்களோ அவங்கெல்லாம் வந்து டெய்லி கம்பல்சரி வந்து ஒரு விசிட் போங்க. என்ன கம்மி தாசி இருக்குது பார்த்து எங்களுக்கு சொல்லுங்கள், அதை சரி பண்ணலாம் அப்படின்னு சொல்லியிருக்காங்க. இன்றைக்கி ஃபஸ்ட் டேன்றதுனால காலையில் 7:30 மணிக்கு ஆரம்பித்து 10 மணி வரலும் டிஃபனு, மதியம் 12லேருந்து 3 மணி வரலும் லஞ்சு, ஈவினிங் 6:30லேருந்து 6:30 மணிலேருந்து 8:30 மணி வரலும் டின்னருன்னுட்டு இருந்தது. இது இன்றைக்கி என்னென்னா காலையில் நமக்கு 500 மூணாக பிரித்து 1500 மட்டும்தான் ஒரு நாளைக்கு லிமிட்டுன்னு இருந்தது. அந்த லிமிட்டை இன்னைக்கு எக்ஸஸ் ஆகிருக்கு. ஏன்னா ஃபர்ஸ்ட் டேன்றதுனால அவ்வளோ வருவாங்களா அப்படின்னு தெரியாமல் இருந்தாலும் கான்ட்ராக்டர்ஸு எக்ஸஸாக வாங்கிட்டு ரேஷன்ஸு ப்ராவிஷனெல்லாம் வாங்கி வச்சதுனால அர்லி மார்னிங் இன்னைக்கு அரௌண்ட் 600 வந்துருச்சு. 580 சேஞ்ச் 596 வந்து அரௌண்ட் 600 மார்னிங்கே வந்துருச்சு.
லஞ்சு அதே போல் 800 and change வந்துடுச்சு. நான் அதனால என்ன ஆச்சுன்னாக்கா இன்னைக்கு நைட்டு அவங்களுடைய 1500 ரவுண்டை வந்துட்டு மேக்கப் பண்ண முடியாமல் லஞ்சு ஒரு 116 மாத்திரம்தான் லிமிட்டட் ஆயிடுச்சு. அதனால 6:30லேருந்து 8:30க்கு ஆக வேண்டியது 6:30 7:30க்கே க்ளோஸ் ஆயிடுச்சு இன்னைக்கு. அதனால கான்ட்ராக்டருடைய ரிக்வஸ்ட் என்னன்னாக்கா, சார் இது பத்தாவது வரும் நம்மளுக்கு நைட்டில் எங்களுக்கு எக்ஸஸ் பண்ணி கொடுங்கன்றாங்க. நம்மளுடைய சேர்மேனு நம்ம எல்லாமே சேர்ந்து ஒரு பிளான் பண்ணியிருக்கிறது என்னன்னா, ஆவரேஜ் எடுத்துக்கலாம். ஃபர்ஸ்ட் செகண்ட் தேர்டு ஒரு 3-4 டேஸ் எல்லாம் பார்த்தா ஒரு 3-4 டேஸ் எல்லாம் பார்த்துட்டு ஆவரேஜ் எடுத்தோம்னா எங்கே நம்மளுக்கு எக்ஸஸ் ஆகுது எங்கே கம்மி ஆகுதுன்னு தெரியும். அட்லீஸ்ட் மார்னிங் வந்துட்டு 500 அரௌண்ட்லேயே வந்துச்சுனாக்கா அதை வேணுமானா அதோட லிமிட் பண்ணிட்டு லஞ்சு வந்துட்டு ஒரு 800லேருந்து 1000 வரலாம் வருதுன்னா அது என்ன பண்ணணும்னு பார்த்துட்டு நைட்டு எதனா ஒரு 200-250 லிமிட் ஆச்சுனாக்கா அதை எடுத்து எப்படி போடலாமா இதை எடுத்து எக்ஸஸ் பண்ணலாமா அப்படின்னு பிளான் பண்ணலாம். ஆவரேஜ் வர மாதிரி பார்த்துப்போம் அப்படின்ட்டு இப்போ டிஸ்கஸ் பண்ணியிருக்குது. இந்த ஆவரேஜ் இந்த வீக்கெல்லாம் ஒரு 3-4 டேஸ் இந்த வீக்கெல்லாம் பார்த்துட்டு அடுத்தது நம்ம இந்த லிஸ்ட் ஒன்று ரெடி பண்ணி எடுத்துகிட்டு போயிட்டு எம்எல்ஏ மேடம் வச்சோம்னா அவங்க ஃபர்தர் கவர்மெண்ட் கிட்ட என்ன பேசி நம்ம எக்ஸஸ் எவ்வளோ தேவைப்படுதுன்னு சொல்லி அதெல்லாம் வாங்கிட்டு வரணும் அப்படின்றதுக்கு ஒரு ரிக்வெஸ்ட் வைக்க போகிறோம். அந்த ரிக்வெஸ்ட்டுக்கு ஏற்றுக்கிட்டு மேடம் ஃபர்தர் என்ன செய்யணுமோ எல்லாமே செய்வாங்க. அது 100% நேற்று அசூரன்ஸ் கொடுத்துருக்காங்க, சார்கிட்ட சொல்லிட்டாங்க நேற்று. அந்த ஒரு பேஸ் மேலே தான் இன்னைக்கு வந்து செக் பண்ண வந்தது, இதெல்லாம் தெரிய வந்தது எங்களுக்கு. இதுக்காக இன்னைக்கு நடந்தது ரொம்ப குஷியா இருந்தது எல்லாருக்குமே. அவங்க வந்து சாப்பிட்டவங்களுக்கு எல்லாரும் குஷியா இருந்தாங்க. அதனால அவங்க சாப்பிட்டதை பார்த்து எங்களுக்கும் ரொம்ப குஷியா இருந்தது. நான் எல்லாருக்கும் தேங்க்ஸ் சொல்றேன். Exclusive Nexa car showroom at Bangarpet. Experience, innovation, luxury and excellence like never before. For sale and service, Maruti Nexa cars. Location, Nexa Studio, Bangarpet. Contact phone number 9036053347 or 8884471174. All NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay.